ನೋಡಿ, ಡಿ ಕೆ ಶಿವಕುಮಾರ್ ಅವರು ಎಷ್ಟು ಚೆನ್ನಾಗಿ ಕರೆದಿದ್ದಾರೆ ಅಂತಂದರೆ, ಬನ್ನಿ ಬನ್ನಿ ಅಭಿಮಾನಿಗಳೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಯಾವತ್ತು ಘಟನೆ ನಡೆಯುವ ಹಿಂದಿನ ದಿನ. ನನ್ನ ದರ್ದನ್ ಡಿ ಕೆ ಶಿವಕುಮಾರ್ ಈ ಮಹಾ ದುರಂತ ನಡೆಯುವ ಹಿಂದಿನ ದಿನವೇ ಆಹ್ವಾನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್. ಅಭಿಮಾನಿಗಳೇ, ಯಾರು ಏರ್ಪೋರ್ಟ್ಗೆ ಬರಕ್ಕೆ ಹೋಗಬೇಡಿ, 4 ಗಂಟೆಗೆ ವಿಧಾನಸೌಧದಲ್ಲಿ ಆಟಗಾರರಿಗೆ ಗೌರವಿಸ್ತೀವಿ ಅಂತ. ಆಮೇಲೆ ಹೇಳ್ತಾರೆ ಇದು ಲಾಸ್ಟ್ ಮೂಮೆಂಟ್ ಡಿಸಿಷನ್ ಅಂತ. ಹಿಂದಿನ ದಿನನೇ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, 4 ಗಂಟೆಗೆ ವಿಧಾನಸೌಧದಲ್ಲಿ ಆಟಗಾರರನ್ನ ಗೌರವಿಸ್ತೀವಿ, ಬಳಿಕ ಎಲ್ಲ ಫ್ಯಾನ್ಸ್ ನೇರವಾಗಿ ಸ್ಟೇಡಿಯಂಗೆ ಬನ್ನಿ ಅಂತ ಇವರು ಬೇರೆ ಮೇಲಿಂದ ಕರೆ ಕೊಟ್ಟಿದ್ದಾರೆ. ಈಗ RCB ಅವರು ಕರೆ ಕೊಟ್ಟಿದ್ರು, ಅವರು ಟ್ವೀಟ್ ಮಾಡಿದ್ರು, ಅವ್ರನ್ನ ನೀವು ಅರೆಸ್ಟ್ ಮಾಡಿಸಿದ್ರಿ. ಈಗ ಇವ್ರನ್ನ ಯಾರು ಅರೆಸ್ಟ್ ಮಾಡಿಸೋರು? ಇವ್ರು ಕರೆ ಕೊಟ್ಟಿದ್ರಲ್ಲ ಬನ್ನಿ ಅಂತ, ಸ್ಟೇಡಿಯಮ್ಗೆ ಬನ್ನಿ. ಸ್ಟೇಡಿಯಮಲ್ಲಿ ಹಿಡ್ಸೋದು 35,000 ಜನ, 3.5 ಲಕ್ಷ ಜನ ಬಂದರು. ಇವ್ರ ಹತ್ರ ವ್ಯವಸ್ಥೆ ಇರಲಿಲ್ಲ, ಇವ್ರನ್ನ ಯಾರು ಬಂಧಿಸ್ತಾರೆ? ಈಗ ನಾನು ಎಲ್ಲರಿಗೂ ಕೂಡ ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರೋಕ್ಕೆ ಹೋಗ್ಬಿಡಿ. ಭಾಳ ಟ್ರಾಫಿಕ್ಕು, ಭಾಳ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಮಲ್ಲಿ ಅದಕ್ಕೆ ಏನು ಬೇಕೋ KSC ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, DCM ಡಿ ಕೆ ಶಿವಕುಮಾರ್ ಅವರು ಬನ್ನಿ ಅಂತ ಎಲ್ಲ ಪ್ಲಾನ್ ಕರೆಕ್ಟಾಗೇ ಇತ್ತು, ಹಿಂದಿನ ದಿನನೇ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು, ಬನ್ನಿ ಎಲ್ಲ ಅಭಿಮಾನಿಗಳು ಬನ್ನಿ, ಆನಂತರ ಸ್ಟೇಡಿಯಮ್ಗೆ ಬನ್ನಿ, KSC ಏನೋರು ಏನು ಬೇಕೋ ಕಾರ್ಯಕ್ರಮ ಮಾಡ್ತಾರೆ ಅಂತ. ಈಗ RCB ವಿರುದ್ಧ ಟ್ವೀಟ್ ಮಾಡಿದ್ರು ಅಂತ HR ಹೆಡ್ಡನ್ನು ಅರೆಸ್ಟ್ ಮಾಡಿದ್ದಾರೆ. ಇವರು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಹೀಗೆ ಬನ್ನಿ ಸರ್ಕಾರದಿಂದ ಆಹ್ವಾನ ಕೊಡ್ತೇವೆ ಅಂತ ಬೇರೆ ಹೇಳಿಕೆ ಕೊಟ್ಟಿದ್ದಾರೆ. ಇವ್ರಿಗೆ 35,000 ಜನ ಅಷ್ಟೇ ಹಿಡಿಸೋದು, 3 ಲಕ್ಷ ಜನ ಬಂದರೆ ಏನು ಮಾಡಬೇಕು ಅಂತನೋ ಕಾಮನ್ ಸೆನ್ಸ್ ಇರಲಿಲ್ಲ. ಆಮೇಲೆ KSC ಏನಲ್ಲಿ ಯಾಕೆ ಪ್ರೋಗ್ರಾಮ್ ಇಟ್ಕೊಂಡ್ರಿ ಇವ್ರಿಗೆ ಗೊತ್ತಿತ್ತಲ್ವಾ, ಗೌರ್ಮೆಂಟಿಗೆ ಕ್ಲಿಯರ್ ಆಗಿ ಗೊತ್ತಿತ್ತಲ್ವಾ? ಕನ್ಫ್ಯೂಷನ್ ಏನು ಇಲ್ಲಿ ಮುತ್ತಪ್ಪ? ಕಾಲ್ ತುಳಿತಕ್ಕೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾರಣ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಜನರನ್ನ, ಸರ್ಕಾರದ ವತಿಯಿಂದ ಸಾರ್ವಜನಿಕರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ಈ ಒಂದು ಕಾಲ್ ತುಳಿತದ ಒಂದು ದಿನ ಹಿಂದಿನ ದಿನ ಡಿ ಕೆ ಶಿವಕುಮಾರ್ ಅವರು ಜನರಿಗೆ ಹೇಳ್ತಾರೆ, ಯಾರು ಕೂಡ ಏರ್ಪೋರ್ಟ್ಗೆ ಬರಬೇಡಿ, ನೇರವಾಗಿ 4 ಗಂಟೆಗೆ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧ ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ, ಅಲ್ಲಿ ನಾವು ವಿಜಯೋತ್ಸವನ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಧ್ಯಮ ಹೇಳಿಕೆಯನ್ನ ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿಕೆ ಮೇಲೆನೆ ಲಕ್ಷಾಂತರ ಜನರು ಕೂಡ ಈ ಒಂದು ವಿಧಾನಸೌಧ ಸುತ್ತಮುತ್ತ ಕೂಡ ಬಂದು ನೆರೆದಿದ್ದು. ಒಂದ್ ಕಡೆ RCB ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ರು, ಆ ಪೋಸ್ಟ್ ನೋಡ್ಕೊಂಡು ಬಂದಂದ್ರು ಒಂದ್ ಕಡೆ, ಆದ್ರೆ ಮತ್ತೊಂದು ಕಡೆ ಸ್ವತಃ ಸರ್ಕಾರನೇ ಹೇಳ್ತಿರುವಂತಹ ಕಾರಣಕ್ಕಾಗಿ ಜನ ಕೂಡ ಅಲ್ಲಿ ವ್ಯವಸ್ಥೆ ಇರಬಹುದು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಈಗ ಕೇವಲ RCB ಅವರನ್ನ ಮಾತ್ರ ಕಾರಣ ಮಾಡಿರುವಂತದ್ದು, ಕೇವಲ KSC ಅವರನ್ನ ಮಾತ್ರ ಇಲ್ಲಿ ಕಾರಣ ಮಾಡಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಿದ್ರೆ ಓಪನ್ ಆಗಿ ಜನರನ್ನ ಒಂದು ಆಹ್ವಾನ ಕೊಟ್ಟಂತಹ ಡಿ ಕೆ ಶಿವಕುಮಾರ್ ಮೇಲೆ ಯಾವಾಗ ಕ್ರಮ ಆಗತ್ತೆ ಅನ್ನೋ ಪ್ರಶ್ನೆ ಕೂಡ ಈಗ ಸಾಮಾನ್ಯವಾಗಿ ಉದ್ಭವಿಸುತ್ತೆ. ಯಾಕಂದ್ರೆ ಜನರು ಎಲ್ಲರೂ ಕೂಡ ಗೊತ್ತಿತ್ತು, ಅಲ್ಲಿ ಟಿಕೆಟ್ ಇದ್ರೆ ಮಾತ್ರ ಒಳಗ್ ಬಿಡ್ತಾರೆ, ಬಸ್ ನ ಯಾವುದೇ ರೀತಿಯ ರ್ಯಾಲಿ ಇರೋದಂತ ಎಲ್ಲರಿಗೂ ಗೊತ್ತಂತಹ ವಿಚಾರ. ಆದ್ರೆ ಇವರು ಏಕಾಏಕಿ ವಿಧಾನಸೌಧ ಮುಂಭಾಗದಲ್ಲೂ ಕೂಡ ಕಾರ್ಯಕ್ರಮ ಮಾಡ್ತೀವಿ, ನಂತರದಲ್ಲಿ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಹೇಳಿರುವಂತಹ ಕಾರಣಕ್ಕಾಗಿ ಜನರಿಗೂ ಕೂಡ ಒಂದು ನಂಬಿಕೆ ಇತ್ತು, ಸರ್ಕಾರ ಒಂದೇನೋ ವ್ಯವಸ್ಥೆ ಮಾಡುತ್ತೆ, ನಾವು ಕೂಡ ವಿಜಯೋತ್ಸವದಲ್ಲಿ ಭಾಗಿಯಾಗಬಹುದು ಅಂತ ಹೇಳಿ. ಆದ್ರೆ ಅಲ್ಲಿ ಸೇರಿರುವಂತಹ ಜನಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ. ಕೇವಲ 35,000 ಜನಕ್ಕೆ ಮಾತ್ರ ಈ ಒಂದು ಸ್ಟೇಡಿಯಂನ ಒಳಭಾಗದಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನಿತ್ತು, ಆ ಜನರನ್ನ ಮತ್ತಷ್ಟು ಏನು ಅಲ್ಲಿ ಬರೋಕೆ ಆಹ್ವಾನ ಕೊಟ್ಟಂಗಾಯ್ತು. ಹೀಗಾಗಿ ಅಲ್ಲಿ ಕಾತುಳಿದ ಕಡೆ ಆಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಮೇಲೆ ಯಾವಾಗ ಕ್ರಮ ಆಗತ್ತೆ, ಅವ್ರ ಮೇಲೆ ಯಾವಾಗ FIR ಆಗತ್ತೆ ಅಂತ ಹೇಳಿ ವಿರೋಧ ಪಕ್ಷದವರು ಕೂಡ ಕೇಳ್ತಿದ್ದಾರೆ, ಸಾರ್ವಜನಿಕರು ಕೂಡ ಕೇಳ್ತಿರುವಂತದ್ದು. ಸದ್ಯಕ್ಕೆ ಇದು CID ಗೆ ಹಸ್ತಾಂತರ ಆಗಿದೆ. CID ಅಧಿಕಾರಿಗಳು ಕೇಸನ್ನು ಕೂಡ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಹೈಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಇದನ್ನ ತನಿಖೆಯನ್ನು ಮಾಡ್ತಿದ್ದಾರೆ. ಈ ಎಲ್ಲಾ ಹೇಳಿಕೆಗಳನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಅನ್ನು ಕೂಡ ಈ ಒಂದು ಕೇಸಲ್ಲಿ ಒಳಗೆ ಹಾಕಬೇಕಾಗುತ್ತೆ, ಅಂದ್ರೆ
ಒಳಗೆ ಮೀನ್ಸ್ ಆ ಕೇಸ್ನ ಒಳಗೆ ಅವ್ರನ್ನು ಕೂಡ ತನಿಖೆ ಮಾಡಬೇಕಾಗತ್ತೆ. ಹೇಗೆ ನೀವು ಅದರ ಆಹ್ವಾನ ಕೊಟ್ಟು ಸರ್ಕಾರ ವತಿಯಿಂದ ಕೂಡ ಕೇಳುವಂತಹ ಪ್ರಶ್ನೆ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ನೇರವಾಗಿ ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮೂತಪ್ಪ ಡೀಟೇಲ್ಸ್ಗಾಗಿ. ಆ ಕಾಲ್ ತುಳಿತದ ಕರ ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಚೆನ್ನಾಗಿ ಕರೆದಿದ್ದಾರೆ ಅಂತಂದರೆ, ಬನ್ನಿ ಬನ್ನಿ ಅಭಿಮಾನಿಗಳೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಯಾವತ್ತು ಘಟನೆ ನಡೆಯುವ ಹಿಂದಿನ ದಿನ. ನನ್ನದರ್ದನ್ ಡಿ.ಕೆ. ಶಿವಕುಮಾರ್ ಈ ಮಹಾ ದುರಂತ ನಡೆಯುವ ಹಿಂದಿನ ದಿನವೇ ಆಹ್ವಾನ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್. ಅಭಿಮಾನಿಗಳೇ ಯಾರು ಏರ್ಪೋರ್ಟ್ಗೆ ಬರಕ್ಕೆ ಹೋಗಬೇಡಿ, 4 ಗಂಟೆಗೆ ವಿಧಾನಸೌಧದಲ್ಲಿ ಆಟಗಾರರಿಗೆ ಗೌರವಿಸ್ತೀವಿ ಅಂತ. ಆಮೇಲೆ ಹೇಳ್ತಾರೆ ಇದು ಲಾಸ್ಟ್ ಮೂಮೆಂಟ್ ಡಿಸಿಷನ್ ಅಂತ. ಹಿಂದಿನ ದಿನನೇ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ 4 ಗಂಟೆಗೆ ವಿಧಾನಸೌಧದಲ್ಲಿ ಆಟಗಾರರನ್ನ ಗೌರವಿಸ್ತೀವಿ, ಬಳಿಕ ಎಲ್ಲ ಫ್ಯಾನ್ಸ್ ನೇರವಾಗಿ ಸ್ಟೇಡಿಯಂಗೆ ಬನ್ನಿ ಅಂತ ಇವರು ಬೇರೆ ಮೇಲಿಂದ ಕರೆ ಕೊಟ್ಟಿದ್ದಾರೆ. ಈಗ RCB ಅವರು ಕರೆ ಕೊಟ್ಟಿದ್ರು, ಅವರು ಟ್ವೀಟ್ ಮಾಡಿದ್ರು, ಅವ್ರನ್ನ ನೀವು ಅರೆಸ್ಟ್ ಮಾಡಿಸಿದ್ರಿ. ಈಗ ಇವ್ರನ್ನ ಯಾರು ಅರೆಸ್ಟ್ ಮಾಡಿಸೋರು? ಇವ್ರು ಕರೆ ಕೊಟ್ಟಿದ್ರಲ್ಲ ಬನ್ನಿ ಅಂತ, ಸ್ಟೇಡಿಯಮ್ಗೆ ಬನ್ನಿ. ಸ್ಟೇಡಿಯಮಲ್ಲಿ ಹಿಡ್ಸೋದು 35,000 ಜನ, 3.5 ಲಕ್ಷ ಜನ ಬಂದರು. ಇವ್ರ ಹತ್ರ ವ್ಯವಸ್ಥೆ ಇರಲಿಲ್ಲ, ಇವ್ರನ್ನ ಯಾರು ಬಂಧಿಸ್ತಾರೆ? ಈಗ ನಾನು ಎಲ್ಲರಿಗೂ ಕೂಡ ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿಂದನೇ, ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರೋಕ್ಕೆ ಹೋಗ್ಬಿಡಿ. ಭಾಳ ಟ್ರಾಫಿಕ್ಕು, ಭಾಳ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಮ್ಮಲ್ಲಿ ಅದಕ್ಕೆ ಏನು ಬೇಕೋ KSE ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿಂದನೇ, ದಯವಿಟ್ಟು ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, DCM ಡಿ.ಕೆ. ಶಿವಕುಮಾರ್ ಅವರು ಬನ್ನಿ ಅಂತ ಎಲ್ಲ ಪ್ಲಾನ್ ಕರೆಕ್ಟಾಗೇ ಇತ್ತು, ಹಿಂದಿನ ದಿನನೇ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು, ಬನ್ನಿ ಎಲ್ಲ ಅಭಿಮಾನಿಗಳು ಬನ್ನಿ, ಆನಂತರ ಸ್ಟೇಡಿಯಮ್ಗೆ ಬನ್ನಿ, KSE ಏನೋರು ಏನು ಬೇಕೋ ಕಾರ್ಯಕ್ರಮ ಮಾಡ್ತಾರೆ ಅಂತ. ಈಗ RCB ವಿರುದ್ಧ ಟ್ವೀಟ್ ಮಾಡಿದ್ರು ಅಂತ HR ಹೆಡ್ಡನ್ನು ಅರೆಸ್ಟ್ ಮಾಡಿದ್ದಾರೆ. ಇವರು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಹೀಗೆ ಬನ್ನಿ ಸರ್ಕಾರದಿಂದ ಆಹ್ವಾನ ಕೊಡ್ತೇವೆ ಅಂತ ಬೇರೆ ಹೇಳಿಕೆ ಕೊಟ್ಟಿದ್ದಾರೆ. ಇವ್ರಿಗೆ 35,000 ಜನ ಅಷ್ಟೇ ಹಿಡಿಸೋದು, 3 ಲಕ್ಷ ಜನ ಬಂದರೆ ಏನು ಮಾಡಬೇಕು ಅಂತನೋ ಕಾಮನ್ ಸೆನ್ಸ್ ಇರಲಿಲ್ವ? ಆಮೇಲೆ KSEನಲ್ಲಿ ಯಾಕೆ ಪ್ರೋಗ್ರಾಮ್ ಇಟ್ಕೊಂಡ್ರಿ ಇವ್ರಿಗೆ ಗೊತ್ತಿತ್ತಲ್ವಾ? ಗೌರ್ಮೆಂಟಿಗೆ ಕ್ಲಿಯರ್ ಆಗಿ ಗೊತ್ತಿತ್ತಲ್ವಾ? ಕನ್ಫ್ಯೂಷನ್ ಏನು ಇಲ್ಲಿ ಮೂತಪ್ಪ? ಕಾಲ್ ತುಳಿತಕ್ಕೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾರಣ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಜನರ